ಲೋಕ ಚಾಪ್ಟರ್ 1 ಚಂದ್ರ, ಒಂದು ಒಳ್ಳೆ ರೈಟರ್, ದಮ್ಮಿರೋ ಕತೆ, ಒಂದು ಸಾಲಿಡ್ ಐಡಿಯಾ. ಈ ಮೂರು ಸೇರಿಕೊಂಡ್ರೆ ಇಂಡಿಯಾ ಸಿನಿಮಾ ಯಾವ ಲೆವೆಲ್ಗೂ ಬೇಕಾದ್ರೂ ಹೋಗಬಹುದು ಅನ್ನೋದನ್ನ ಲೋಕ ಚಾಪ್ಟರ್ 1 ಚಂದ್ರ ಈ ಸಿನಿಮಾ ತೋರಿಸಿಕೊಟ್ಟಿದೆ. ಆ್ಯಂಡ್ ಈ ವರ್ಷದ ಒನ್ ಆಫ್ ದಿ ಬೆಸ್ಟ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ನ ಸಿಕ್ಕಿರೋದ್ರಲ್ಲಿ ಇದು ಕೂಡ ಒಂದು ಡಾರ್ಲಿಂಗ್ಸ್. ಯಾವರೇಜ್ ಹಾಲಿವುಡ್ ಸಿನಿಮಾಗಳು ಇಂಡಿಯಾದಲ್ಲಿ 100 ಕೋಟಿಗಳನ್ನು ಗಳಿಸೋದು ನೋಡಿದರೆ ಸ್ವಲ್ಪ ಬೇಜಾರಾಯಿತು. ಆದರೆ ಅದಕ್ಕೆ ಟಕ್ಕರ್ ಕೊಡುವಂತಹ ಸಿನಿಮಾ ನಮ್ಮಲ್ಲೂ ಬಂದಿದೆ. ಆ್ಯಂಡ್ ಮುಂದಕ್ಕೆ ಡೈರೆಕ್ಟರ್ ಕಾಂಪಿಟೇಷನ್ ಕೊಡುವಂತಹ ಮಟ್ಟಕ್ಕೆ ಖಂಡಿತ ಬೆಳೆಯುತ್ತಾರೆ ಅಂತ ನಾನು ನಂಬಿದ್ದೀನಿ. ಹಾಗಾದರೆ ಈ ಸಿನಿಮಾವನ್ನು ನೋಡಿದಾಗ ನಮಗೆ ಏನೆಲ್ಲ ಇಷ್ಟ ಆಯಿತು, ಏನೆಲ್ಲ ಕಷ್ಟ ಆಯಿತು, ನಮಗೆ ಏನು ಇಂಪ್ರೆಸ್ಸನ್ನು ಮಾಡ್ತು, ಏನು ಮಾಡಲಿಲ್ಲ, ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್ ಲೆಜೆಂಡ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಮಲಯಾಳಂನಲ್ಲಿ ಹೊಸ ಯೂನಿವರ್ಸ್ ಒಂದರ ಆರಂಭ ಆಗ್ತಿದೆ. ಆ್ಯಂಡ್ ಆ ಯೂನಿವರ್ಸ್ ಮೊದಲನೆಯ ಚಾಪ್ಟರ್ ಈ ಸಿನಿಮಾದ ಅನ್ಪ್ಲಾನೆಡ್ ಅನ್ನೆಸೆಸರಿ ಯೂನಿವರ್ಸ್ ಅನ್ನ ನಾವು ನೋಡಿದ್ದೀವಿ. ಬಟ್ ಈ ಯೂನಿವರ್ಸ್ಗೆ ಒಂದು ಅರ್ಥ ಇದೆ. ಆ್ಯಂಡ್ ಹೆಂಡರೈಸ್ ಬೇರೂರುವಂತಹ ವ್ಯಾಲ್ಯೂವನ್ನು ಕೂಡ ಇದು ತಂದುಕೊಡುತ್ತೆ ಅನ್ನೋದನ್ನ ಸದ್ಯಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಡಾಮಿನಿಕ್ ಅರುಣ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಮಲಯಾಳಂ ಸೂಪರ್ ಹೀರೋಯಿನ್ ಸಿನಿಮಾದಲ್ಲಿ ಕಲ್ಯಾಣ ಸನ್ನೇನ್ ಅವರು ಲೀಡ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇಲ್ಲಿನ ಕತೆ ಸುತ್ತೋದು ಚಂದ್ರ ಅನ್ನುವಂತಹ ಪಾತ್ರದ ಸುತ್ತ. ಇವಳಿಗೆ ಒಂದಷ್ಟು ಸ್ಪೆಷಲ್ ಪವರ್ಸ್ ಇದೆ, ಅದು ಅವಳಿಗೆ ಸ್ವಲ್ಪ ಮಾತ್ರ ಗೊತ್ತು. ಅದನ್ನು ಇವಳು ಯಾವುದಕ್ಕಾಗಿ ಬಳಸಿಕೊಳ್ಳುತ್ತಾರೆ ಅನ್ನೋದೇ ಇಲ್ಲಿನ ಪ್ಲಾಟ್. ನಾವು ಬರೀ ಪ್ಲಾಟ್ ಅನ್ನ ಬೇಸಿಕ್ ಆಗಿ ಹೇಳಿದೆ, ಆದರೆ ಕತೆ ಡೀಪ್ ಆಗಿ ಮಜವಾಗಿದೆ. ಸೂಪರ್ ಹೀರೋ ಸಿನಿಮಾಗಳಲ್ಲಿ ಒಂದೇ ಒಂದು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗೋದಕ್ಕೆ ಆಗಲ್ಲ. ಇಲ್ಲಿ ಪರ್ಫಾರ್ಮೆನ್ಸ್ನ ಆ್ಯಕ್ಷನ್, ಕೊರಿಯೋಗ್ರಫಿ, VFX, ಕ್ಯಾಮ್ರಾ ವರ್ಕ್ ಎಲ್ಲವೂ ಟಾಪ್ ಕ್ಲಾಸ್ ಆಗಿರಬೇಕು. ಆ್ಯಂಡ್ ಖಂಡಿತ ಈ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲೂ ಈ ಸಿನಿಮಾ ಎದೆ ಹುಬ್ಬಿಸಿ ನಿಂತಿದೆ ಅಂದರೆ ತಪ್ಪಾಗಲ್ಲ. ಮೊದಲನೇದಾಗಿ ಪರ್ಫಾರ್ಮೆನ್ಸ್ಗಳ ಬಗ್ಗೆ ಮಾತನಾಡೋದಾದರೆ, ಕಲ್ಯಾಣಿ ಪ್ರಿಯದರ್ಶನ್ ಅವರು ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು. ಅವಳಿಗೆ ತನ್ನ ಒಳಗಡೆ ಏನು ಶಕ್ತಿ ಇದೆ ಅನ್ನುವಂತಹ ಫುಲ್ ನಾಲೆಡ್ಜ್ ಇಲ್ಲ. ಆ್ಯಂಡ್ ಕಾನ್ಸ್ಟೆಂಟ್ ಆಗಿ ಯೋಚನೆಯಲ್ಲೇ ಇರುವಂತಹ, ಅದಕ್ಕೆ ಸೆಟಲ್ ಆಗಿ ನಡೆಸಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಫೇಕ್ ಅನ್ಸೋದು ಸಾಧ್ಯತೆ ಇದ್ದೇ ಇರುತ್ತೆ. ಕಲ್ಯಾಣಿ ಅವರು ಅದನ್ನು ತುಂಬ ಮೆಚ್ಯೂರ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಪಕ್ಕಕ್ಕೆ ಇಟ್ಟರೆ ಆ್ಯಕ್ಷನ್ನಲ್ಲೂ ನನಗೆ ಯಾರು ಹತ್ರನೂ ಇಲ್ಲ ಅನ್ನೋ ಕಾನ್ಫಿಡೆನ್ಸ್ನಲ್ಲಿ ಸಿನಿಮಾ ಹೆತ್ತಾಕೊಂಡು ಹೋಗಿದ್ದಾರೆ. ಆ್ಯಂಡ್ ಅದನ್ನು ಬಿಗ್ ಸ್ಕ್ರೀನ್ನಲ್ಲಿ ವಿಟ್ನೆಸ್ ಮಾಡಿದ್ದು ಮಜಾ ಕೊಡ್ತು. ಅವರೊಬ್ಬರನ್ನೇ ನೋಡಿಕೊಂಡು ಸಿನಿಮಾ ಡಲ್ ಸ್ಕ್ರೀನ್ ಕೂಡ ಸಾಗಿರೋದು. ಆ್ಯಂಡ್ ಈ ವರ್ಷದ ಇಂಪ್ಯಾಕ್ಟ್ಫುಲ್ ಪರ್ಫಾರ್ಮೆನ್ಸ್ಗಳ ಅಂತ ತಗೊಂಡ್ರೆ ಇವರು ಟಾಪ್ 3 ಸ್ಪೇಸ್ ಅಲ್ಲಿ ಖಂಡಿತ ಇದ್ದೇ ಇರ್ತಾರೆ ಗುರುವೆ. ಟೆಕ್ನಿಕಲಿ ಈ ಸಿನಿಮಾ ಆಲ್ಮೋಸ್ಟ್ ಪರ್ಫೆಕ್ಟ್ ಅಂತ ಅನ್ಸೋದಕ್ಕೆ ಶುರುವಾಯಿತು. ಎಸ್ಪೆಷಲಿ ಫಸ್ಟ್ ಹಾಫ್ ನಲ್ಲಿ ಬೆಂಗಳೂರಿನಲ್ಲಿ ಸೆಟ್ ಆಗಿರುವಂತಹ ಈ ಸಿನಿಮಾ ರಿಚ್ ಫ್ರೆಂಡ್ಸ್ ಜೊತೆಗೆ ಕೂಡಿಸಿದ್ದಾರೆ. ಇದರ ಟ್ರೈಲರ್ನಲ್ಲಿ ಇದರ ತುಣುಕುಗಳು ನೀವು ನೋಡಬಹುದು. ಅವು ಥಿಯೇಟರ್ನಲ್ಲಿ ಇನ್ನಷ್ಟು ಉತ್ತಮವಾಗಿ ಕಾಣಿಸುತ್ತವೆ. VFX ವರ್ಕ್ ಪ್ಲೇಸ್ಡ್ ಆಗಿದ್ದು, ಒಂದು ಸೀನ್ಗೆ VFXನ ತಗೊಂಡು ಬಂದಿದ್ದಾರೆ. ಆದರೆ ಸಣ್ಣ ಸಣ್ಣ ಡೀಟೇಲ್ಸ್ ಮೇಲೂ ಗಮನ ಹರಿಸಿರೋದು ಸಿನಿಮಾ ನೋಡಬೇಕಾದ್ರೆ ಕಾಣಿಸುತ್ತೆ. 30 ಕೋಟಿನಲ್ಲಿ ಈ ಲೆವೆಲ್ ಕ್ವಾಲಿಟಿ ತಂದಿರುವಂತಹ ಇವರಿಗೆ ಇನ್ನಷ್ಟು ಬಜೆಟ್ ಎಕ್ಸ್ಪೆಂಡ್ ಮಾಡಿರುವಂತಹ ಅವಕಾಶ ಇದ್ದರೆ ಇನ್ನೇನು ಕಮಾಲ್ ಮಾಡಬಹುದು ಗೊತ್ತಿಲ್ಲ ಗುರುವೆ. ಬಟ್ ಇವರು ಈ ಬಜೆಟ್ ಅಲ್ಲಿ ಇದನ್ನ ಫುಲ್ ಆಫ್ ಮಾಡಿರೋದಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ತಕ್ಕ ಮಟ್ಟಿಗೆ ಕಾಮಿಡಿ ಕೂಡ ಇತ್ತು. ಅದು ಎಷ್ಟು ಬೇಕೋ ಅಷ್ಟೇ ಇತ್ತು, ಬ್ಯಾಲೆನ್ಸ್ ಆಗಿತ್ತು. ಆ್ಯಂಡ್ ನನಗೆ ಅದು ವರ್ಕ್ ಕೂಡ ಆಯಿತು. ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಇನ್ನಷ್ಟು ಡಬಲ್ ಮಾಡಿತ್ತು. ಇಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಜೆಕ್ಸ್ ವಿಜಯ್ ಅವರು ಪರ್ಫಾರ್ಮ್ ಅಲ್ಲಿ ಇದ್ದಾರೆ. ಸರಿಪೋದ ಶನಿವಾರಂ ತುಡೂರು ಈ ಸಿನಿಮಾಗಳು ಮ್ಯೂಸಿಕ್ನಿಂದ ಎಷ್ಟು ಎಲಿವೇಟ್ ಆಗಿತ್ತು ಅಂತ ನೀವು ಈ ಸಿನಿಮಾ ನೋಡಿದ್ರೆ ನೆನಪಾಗ್ತಾ ಇರುತ್ತೆ ಡಾರ್ಲಿಂಗ್ಸ್. ಆ್ಯಂಡ್ ಇಲ್ಲಿ ಕೂಡ ಆ ಕ್ಲಾಸ್ನ ಮೇಂಟೈನ್ ಮಾಡಿದ್ದಾರೆ, ಸೀನ್ಸ್ನ ಎಲಿವೇಟ್ ಮಾಡಿದ್ದಾರೆ, ಆ ಸಿಚುವೇಶನ್ ತಕ್ಕ ಹಾಗೆ ಸ್ಕೋರ್ ಮಾಡಿದ್ದಾರೆ. ಸಾಂಗ್ಗಳಲ್ಲಿ ನನ್ನ ಪ್ರಕಾರ ಇಲ್ಲಿ ಅವಶ್ಯಕತೆನೇ ಇರಲಿಲ್ಲ. ಸಿನಿಮಾ ನೋಡುವಂತಹ 2.5 ಗಂಟೆ ಕೂಡ ವರ್ಲ್ಡ್ ಬಿಲ್ಡಿಂಗ್ನಲ್ಲಿಯೇ ಯೂಟಿಲೈಸ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಇದು ಖಂಡಿತ ವಿನ್ ಆಗಿದೆ. ಇನ್ನು ಇಲ್ಲಿಂದ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಪ್ರಾರಂಭ ಆಗ್ತಿರೋದಕ್ಕೆ ಅದಕ್ಕೆ ಬೇಕಾದ ಸೆಟಪ್ ಅನ್ನ ಚೆನ್ನಾಗಿ ಮಾಡಿದ್ದಾರೆ. ಅದು ಈ ನೋಡ್ಬೇಕಾದ್ರೆ ಅವಶ್ಯಕ ಅಂತ ಅನ್ಸಬಹುದು. ಬಟ್ ಈ ಯೂನಿವರ್ಸ್ನ ಮುಂದಿನ ಸಿನಿಮಾಗಳು ಬರ್ತಾ ಹೋದಂಗೆ ಎಲ್ಲದಕ್ಕೆ ರೌಂಡ್ ಆಫ್ ಸಖತ್ತಾಗಿ ಸಿಗುತ್ತೆ ಅನ್ನೋದು ನನ್ನ ಹೋಪ್. ನೀವು ಈ ಸಿನಿಮಾ ನೋಡಬೇಕಾದ್ರೆ
ಅಥವಾ ಸಿನಿಮಾ ನೋಡೋಕ್ಕೆ ಹೋಗ್ಬೇಕಾದ್ರೆ ಕ್ರೆಡಿಟ್ಸ್ ಮುಗಿಯೋವರೆಗೂ ಕಾದು ಕೂತಿರೋದು ಬಹಳ ಒಳ್ಳೆಯದು. ಅಲ್ಲೊಂದು ಸರ್ಪ್ರೈಸ್ ಖಂಡಿತ ನಿಮಗೆ ವೇಟ್ ಮಾಡ್ತಾ ಇರುತ್ತೆ. ಇಲ್ಲಿ ನಿಮಗೆ ವರ್ಕ್ ಆಗೋದು ಇರುವಂತಹ ಫ್ಯಾಕ್ಟರ್ಸ್ ಮೇಲೆ ಕಣ್ಣು ಹಾಕೋದ್ರೆ ನೆಲ್ಸನ್ ಅವರ ರೋಲ್ ಅನ್ನು ಬೆಟರ್ ಆಗಬೇಕಾಯ್ತು. ಆ ಪಾತ್ರಕ್ಕೆ ಅವರೇ ಬೇಕು ಅನ್ನೋದು ಏನಿಲ್ಲ. ಆ ಜಾಗಕ್ಕೆ ಬೇರೆ ಯಾರನ್ನು ಕೂರಿಸಿದ್ರು ಅದು ಅಷ್ಟೇ ಇಂಪ್ಯಾಕ್ಟ್ ಅನ್ನ ಬೀರ್ತಾ ಇತ್ತು ಅಂತ ಅನ್ಸುತ್ತೆ. ಅವರ ಪೊಟೆನ್ಶಿಯಲ್ ಯಾಶ್ ಆನ್ ಆಕ್ಟರ್ ತುಂಬಾನೇ ಇದೆ. ಬಟ್ ಈ ಸಿನಿಮಾದಲ್ಲಿ ಅವರ ಪಾತ್ರ ಇನ್ಕಂಪ್ಲೀಟ್ ಅಂತ ಅನಿಸ್ತು. ಇನ್ನು ಈ ಎಕ್ಸ್ಪೆಷಲಿ ವಿಲನ್ ಮೇಲೆ ಕೂಡ ಅಪ್ಲೈ ಆಗುತ್ತೆ. ವಿಲನ್ ನೋಡಿದ್ರೆ ಭಯ ಅಥವಾ ಫಿಯರ್ ಅನ್ನು ಹುಟ್ಟಿಸಬೇಕು. ಬಟ್ ಇದನ್ನ ಈ ಟೀಮ್ ಚೆನ್ನಾಗಿ ಹ್ಯಾಂಡಲ್ ಮಾಡಿಲ್ಲ ಅಂತ ಅನಿಸುತ್ತೆ. ವಿಲನ್ ಎಲ್ಲದ ಮುಂದಕ್ಕೆ ಹೋಗೋದಕ್ಕೆ ಬಿಟ್ಟಿಲ್ಲ. ಅದು ಒಂದನ್ನ ನೋಡಿದ್ರೆ ಇದು ಆಲ್ಮೋಸ್ಟ್ ಒಂದು ಪರ್ಫೆಕ್ಟ್ ವಾಚ್ ಆಗಿತ್ತು. ಇನ್ ಮೈ ಒಪಿನಿಯನ್ ಪ್ರಕಾರ ಇದೊಂದು ಗ್ರೇಟ್ ವಾಚ್. ಸಿನಿಮಾದ ಸ್ಟಾರ್ಟ್ ಇಂದ ಕೊನೆಯವರೆಗೂ ಎಂಗೇಜ್ ಆಗಿತ್ತು. ನನ್ನ ಆಕ್ಷನ್ ಇಂದ ಇಂಪ್ರೆಸ್ ಅಂಡ್ ಮೋಸ್ಟ್ ಇಂಪ್ಯಾಕ್ಟ್ಫುಲ್ ಮಜಾ ಕೊಡುತ್ತೆ. ನಿಮಗೆ ಸೀನ್ಸ್ ಫಿಕ್ಷನ್ ಸೂಪರ್ ಹೀರೋ ಸಿನಿಮಾ ಇಷ್ಟ ಇದ್ರೆ ಟ್ರೈಲರ್ ನೋಡಿ ಕಿಕ್ ಸಿಕ್ಕಿದ್ರೆ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದಾಗಿತ್ತು